ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೋಡಿ, ಈ ವಿಡಿಯೋದಲ್ಲಿ ಡೋರಿ ಮತ್ತು ಟ್ಯಾಸಲ್ಸು ಯಾವ ರೀತಿ ಮಾಡ್ಕೊಳ್ಳೋದು ಅಂತ ತೋರಿಸ್ತೀನಿ. ನೋಡಿ, ಮೊದಲಿಗೆ ಕ್ಲಾತ್ ತಗೊಂಡು ಈ ಥರ ಕ್ರಾಸ್ ಪೀಸ್ನ ಕಟ್ ಮಾಡ್ಕೋಬೇಕಾಗತ್ತೆ. ಒಂದು 1.5 ಇಂಚ್ ಬಿಡ್ತಲ್ಲಿ 2 ಪೀಸ್ನ ನೀವು ನೀಟಾಗಿ ಕಟ್ ಮಾಡ್ಕೋಬೇಕಾಗತ್ತೆ. ಈ ರೀತಿಯಾಗಿ ನೋಡಿ, ಈ ರೀತಿ ಕಟ್ ಮಾಡ್ಕೊಂಡು ನೀವು ಒಂದೇ ಲೆವೆಲ್ಗೆ, ಒಂದು 1/4 ಇಂಚ್ಗಿಂತ ಕಡಿಮೆ ಒಂದೇ ಲೆವೆಲಲ್ಲಿ ನೀವು ಸ್ಟಿಚ್ ಅನ್ನೋದು ಹಾಕ್ಕೋಬೇಕಾಗತ್ತೆ. ಈ ವಿಡಿಯೋದಲ್ಲಿ ನೀವು ನೋಡ್ತಿದ್ದೀರೋ ಇದೇ ರೀತಿಯಾಗಿ. ಯಾರೆಲ್ಲ ಹೊಸದಾಗಿ ನನ್ನ ವಿಡಿಯೋ ನೋಡ್ತಾ ಇದ್ದೀರೋ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಆಲ್ ಹತ್ರ ಸೆಟ್ ಮಾಡಿದ್ರೆ ನಾನು ಹಾಕೋ ಪ್ರತಿಯೊಂದು ನೋಟಿಫಿಕೇಷನ್ನು ನಿಮಗೆ ಮುಂಚಿತವಾಗಿ ಬರುತ್ತೆ. ನೋಡಿ, ಈ ರೀತಿಯಾಗಿ ಒಂದೇ ಲೆವೆಲಲ್ಲಿ ಸ್ಟಿಚ್ ಅನ್ನೋದು ಹಾಕ್ಕೋಬೇಕು. ಅದಕ್ಕೆ ಇನ್ನೊಂದು ಡಬಲ್ ಸ್ಟಿಚ್ ಬೇಕಾದ್ರೆ ಹಾಕ್ಕೋಬೋದು, ನಿಮ್ಮ ಚಾಯ್ಸು. ಒಂದೇ ಸ್ಟಿಚ್ ಸಾಕು ಅಂದರೆ ಒಂದೇ ಸ್ಟಿಚ್ಚೇ ಬಿಡಿ, ನಾನಿಲ್ಲಿ ಡಬಲ್ ಸ್ಟಿಚ್ ಹಾಕ್ಕೋತಾ ಇದ್ದೀನಿ. ಅದೇ ರೀತಿ ಇನ್ನೊಂದನ್ನು ನಾನು ಒಂದೇ ಲೆವೆಲ್ಲಾಗಿ ಸ್ಟಿಚ್ಚು ಒಂದೇ ಲೆವೆಲಾಗಿ ಬರಬೇಕು. ಇಲ್ಲಾಂದರೆ ಒಂದತ್ರ ದಪ್ಪ ಸಣ್ಣ ಆದರೆ ಡೋರಿ ಚೆನ್ನಾಗಿ ಕಾಣಲ್ಲ. ಹಾಗಾಗಿ ನನ್ನ ವಿಡಿಯೋ ನೋಡ್ತಾ ಇರೋರು ಈಗಲೇ ಒಂದು ವಿಡಿಯೋಗೆ ಲೈಕ್ ಮಾಡೋದು ಅಂತ ಮರಿಬೇಡಿ ಪ್ಲೀಸ್. ಈ ರೀತಿ ಎಕ್ಸ್ಟ್ರಾ ಇರೋದನ್ನೆಲ್ಲ ಕ್ಲಾತ್ನೆಲ್ಲ ನೀಟಾಗಿ ಕಟ್ ಮಾಡ್ಕೊಬಿಡಿ. ಜಾಸ್ತಿ ಕ್ಲಾತ್ ಬಿಟ್ಟರು ನಿಮಗೆ ಡೋರಿ ಅನ್ನೋದು ತುಂಬ ದಪ್ಪ ಬಂದುಬಿಡುತ್ತೆ, ಪ್ಲಸ್ ನೀಟಾಗೂ ಇರೋದಿಲ್ಲ. ಸೊ ಹಾಗಾಗಿ ನೀವು ಎಕ್ಸ್ಟ್ರಾ ಏನಿದೆಯೋ ಕ್ಲಾತ್ನ ಅದನ್ನ ನೀಟಾಗಿ ಕಟ್ ಮಾಡ್ಕೊಂಡು ನೋಡಿ, ಸೂಜಿ ಈ ಥರ ದಾರ ಹಾಕ್ಕೊಂಡು ಆ ಕ್ಲಾತ್ನ ನಾವು ಒಂದು ಪೀಸ್ ಅಷ್ಟೇ ತಗೊಂಡು ನೋಡಿ, ಈ ರೀತಿಯಾಗಿ ನೀವು ಆ ದಾರಾನ ಒಳಗಡೆಗೆ ಈ ಥರ ನಾವು ಸ್ಟಿಚ್ ಏನು ಹಾಕ್ಕೊಂಡಿರ್ತೀವೋ ಅದರ ಒಳಗಡೆಗೆ ಉಲ್ಟಾ ಇಟ್ಟು ಈ ರೀತಿ ಸೇರಿಸ್ಕೊಳ್ತಾ ಬರಬೇಕಾಗತ್ತೆ. ನೀಟಾಗಿ ಈ ರೀತಿ ಸೇರಿಸ್ಕೊಂಡು ಸೂಜಿನ ಹೊರಗಡೆ ತಗೊಳ್ಳಿ. ಸೂಜಿನ ಹೊರಗಡೆ ತಗೊಂಡು ನೋಡಿ, ಈ ರೀತಿ ಇಟ್ಕೊಂಡು ಈಗ ಆ ಕ್ಲಾತ್ನೆಲ್ಲ ಒಳಗಡೆಗೆ ಹೋಗೋ ಥರ ನೀವು ನೀಟಾಗಿ ಎಳ್ಕೋಬೇಕಾಗತ್ತೆ. ನಾವು ಸುಮ್ಮನೆ ಒಂದು ಸೈಡ್ ಮಾತ್ರ ಕ್ಲಾತ್ ತಗೊಂಡು ಹಿಂಗೆ ಒಳಗಡೆ ಹಾಕ್ಕೊಂಡಿರ್ತೀವಲ್ಲ, ಸೊ ಅದೆಲ್ಲ ಒಳಗಡೆಗೆ ನೀಟಾಗಿ ಈ ರೀತಿ ಎಳೆದ್ರೆ ಬಂದುಬಿಡುತ್ತೆ. ನೋಡಿ, ನಾನು ಇಲ್ಲಿ ಒಂದು ಸ್ಕ್ರೂಗೆ ಹಾಕ್ಕೊಂಡು ಈ ರೀತಿ ಎಳ್ಕೊತಾ ಇದ್ದೀನಿ. ಮಿಷಿನಲ್ಲಿರೋ ಸ್ಕ್ರೂಗೆ ಹಾಕ್ಬಿಟ್ಟು ಈ ರೀತಿಯಾಗಿ ಎಳ್ಕೊತಾ ಇದ್ದೀನಿ. ನೋಡಿ, ಈ ರೀತಿಯಾಗಿ ನಿಧಾನವಾಗಿ ಎಳ್ಕೊಳ್ಳಿ, ಇಲ್ಲಾಂದರೆ ಆ ಸೂಜಿ ದಾರ ಅನ್ನೋದು ಕಟ್ಟಾಗ್ಬಿಡುತ್ತೆ. ಈ ರೀತಿ ನೋಡಿ, ಎಷ್ಟು ನೀಟಾಗಿ ಎಷ್ಟು ಸಣ್ಣ ಬಂದಿದೆ ನೋಡಿ ಡೋರಿ. ಈ ರೀತಿಯಾಗಿ ನೀಟಾಗಿ ಬರುತ್ತೆ. ಅದೇ ರೀತಿ ಇನ್ನೊಂದಕ್ಕೂ ನಾವು ಎಳ್ಕೋಬೇಕಾಗತ್ತೆ. ನೋಡಿ, ದಾರಾನ ನೀಟಾಗಿ ಗಂಟಾಕ್ಕೋಬೇಕು. ಗಂಟು ಒಂಚೂರು ದಪ್ಪ ಹಾಕ್ಕೊಳ್ಳಿ, ಇಲ್ಲಾಂದರೆ ಕ್ಲಾತ್ ಒಳಗಡೆಯಿಂದ ಹಿಂಗೆ ಬಂದುಬಿಡುತ್ತೆ ಅದು ದಾರ. ನೋಡಿ, ಈ ರೀತಿ ಬಂದ್ಬಿಟ್ಟು ನಾನಿನ್ನು ಸ್ವಲ್ಪ ದೊಡ್ಡದಾಗಿ ಈ ಥರ ಗಂಟು ಹಾಕ್ಕೊಂಡು ಒಂದು ಕ್ಲಾತ್ ಒಂದು ಸೈಡ್ ಮಾತ್ರ ಈ ಥರ ಎತ್ಕೊಂಡು ಒಂದು ಸ್ಟಿಚ್ ಹಾಕ್ಕೊಂಡು ಸೂಜಿ ಉಲ್ಟಾ ಮಾಡಿ ಆ ಬಟ್ಟೆ ಒಳಗಡೆಗೆ ಸೇರಿಸ್ಬೇಕು. ಈ ರೀತಿಯಾಗಿ ಸೇರಿಸಿ ನೀವು ಕ್ಲಾತ್ ಅನ್ನೋದು ಒಳಗಡೆಯಿಂದ ಎಳ್ಕೋಬೇಕಾಗತ್ತೆ. ಈ ರೀತಿಯಾಗಿ ನಾನು ಆ ಸ್ಕ್ರೂಗೆ ಆ ಒಂದು ದಾರಾನ ಹಾಕ್ಬಿಟ್ಟು ಅದನ್ನು ನೀಟಾಗಿ ಎಳ್ಕೊತಾ ಇದ್ದೀನಿ. ಈ ರೀತಿಯಾಗಿ ನೀಟಾಗಿ ಎಳ್ಕೋಬೇಕಾಗತ್ತೆ. ನೋಡಿ, ಎಸ್ಪೆಷಲಿ ಬಿಗಿನರ್ಸ್ ಆದರೆ ನಿಮಗೆ ಡೋರಿ ಅನ್ನೋದು ದಪ್ಪ ಬರುತ್ತೆ. ಸೊ ಪ್ರಾಕ್ಟೀಸ್ ಮಾಡ್ತಾ ಮಾಡ್ತಾ ನಿಮಗೆ ಸಣ್ಣ ಬರುತ್ತೆ. ನೋಡಿ, ಎಷ್ಟು ಸಣ್ಣಗೆ ಬಂದಿದೆ ಅಂತ ಡೋರಿ. ಈಗ ನಾವು ಇದಕ್ಕೆ ಟ್ಯಾಸಲ್ಸ್ನ ಯಾವ ರೀತಿ ಸ್ಟಿಚ್ ಮಾಡ್ಕೋಬೇಕು, ಆರೆ ವರ್ಕ್ದು ನಾನು ಟ್ಯಾಸಲ್ಸ್ನು ಸ್ಟಿಚ್ ಮಾಡೋದು ಯಾವ ರೀತಿ ಹ್ಯಾಂಡಲ್ಲಿ ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ನೋಡಿ, ನಾರ್ಮಲಾಗಿ ಟ್ಯಾಸಲ್ಸ್ ಆದರೆ ನೀವು ಮಿಷಿನಲ್ಲೇ ಸ್ಟಿಚ್ ಮಾಡಿಬಿಡ್ಬೋದು ಒಂದೇ ಒಂದು ನಿಮಿಷಕ್ಕೆ. ನೋಡಿ, ಇದು ಆರೆ ವರ್ಕ್ದು ಟ್ಯಾಸಲ್ದಿರೋದು. ಇದನ್ನು ನಾವು ಕೈಯಲ್ಲೇ ಸ್ಟಿಚ್ ಮಾಡ್ಕೋಬೇಕಾಗಿ ಬರುತ್ತೆ. ನೋಡಿ, ಒಂದು 1/2 ಇಂಚಷ್ಟು ಕ್ಲಾತ್ ಬಿಟ್ಟು ಸುತ್ತು ಇರೋ ಕ್ಲಾತ್ನೆಲ್ಲ ನೀಟಾಗಿ ಕಟ್ ಮಾಡ್ಕೊಳ್ಳಿ. ಈ ರೀತಿಯಾಗಿ ಈ ರೀತಿ 4 ಪೀಸ್ನು ಕಟ್ ಮಾಡ್ಕೊಳ್ಳಿ. 1/2 ಇಂಚ್ ಕ್ಲಾತ್ ಬಿಟ್ಟು ಸುತ್ತು ನೀವು ಇರೋ ಎಕ್ಸ್ಟ್ರಾ ಕ್ಲಾತ್ನೆಲ್ಲ ನೀಟಾಗಿ ಕಟ್ ಮಾಡ್ಕೋಬೇಕಾಗತ್ತೆ. ಈ ರೀತಿಯಾಗಿ
ಒಂದು ಬಾರ್ಡ್ರ್ ಮೇಲೆ ಹಾಕಿದ್ದಾರೆ ಅವರು ಟ್ಯಾಸಲ್ನ, ಇನ್ನು 3ನ ಬ್ಲೌಸ್ ಪೀಸ್ ಮೇಲೆ ಹಾಕಿದ್ದಾರೆ. ಸೊ ಹಾಗಾಗಿ ನನಗೆ ಈ ರೀತಿ ಕಾಣಿಸ್ತಾ ಇದೆ ಅದು. ಸೊ ಕ್ಲಾತ್ ಚಿಕ್ಕದಾಗಿತ್ತು ಅಂತ ಆ ರೀತಿ ಡೋರಿ ಟ್ಯಾಸಲ್ನ ಬಾರ್ಡ್ರ್ ಮೇಲೆ ಒಂದನ್ನು ಹಾಕಿದ್ದಾರೆ. ಈಗ ನೋಡಿ ಹಿಂಗೆ ಉಲ್ಟಾ ಆಪೋಸಿಟಲ್ಲಿ ಈ ರೀತಿಯಾಗಿ ಇಟ್ಕೊಳ್ಳಿ. ಈ ರೀತಿ ಇಟ್ಕೊಂಡು ನೀವು ಸೂಜಿಗೆ ದಾರ ಹಾಕ್ಕೊಂಡಿರ್ತೀರಲ್ಲ, ಸೊ ಅದನ್ನು ನೀಟಾಗಿ ವರ್ಕ್ ಪಕ್ಕನೇ ಸ್ಟಿಚ್ ಅನ್ನೋದು ಹಾಕ್ಕೊಳ್ತಾವೆ ನೋಡಿ. ಈ ರೀತಿಯಾಗಿ ಈ ಕಡೆಯಿಂದ ಆ ಕಡೆಯಿಂದ, ಈ ಕಡೆಯಿಂದ ಆ ಕಡೆಯಿಂದ ಪೋಣಿಸ್ದಂಗೆ ಸ್ಟಿಚ್ ಅನ್ನೋದು ಹಾಕ್ಕೊಳ್ತಾ ಹೋಗಿ. ನೀವು ಬಾಟಮಿಂದ ಸ್ಟಾರ್ಟ್ ಮಾಡಿಕೊಂಡು ಮೇಲೆವರೆಗೂ ಡೋರಿ ನಾವೆಲ್ಲಿ ಹ್ಯಾಂಗ್ ಮಾಡ್ತೀವೋ ಸೇರಿಸ್ತೀವೋ ಡೋರಿನ ಅಲ್ಲಿವರೆಗೂ ನೀವು ಮೇಲೆ ಅಲ್ಲಿವರೆಗೂ ಸ್ಟಿಚ್ ಅನ್ನೋದು ಫಸ್ಟು ಹಾಕ್ಕೋಬೇಕಾಗುತ್ತೆ. ಹಾಫ್ ಸೈಡ್ ಫಸ್ಟ್ ಸ್ಟಿಚ್ ಹಾಕ್ಕೊಂಡು ಇನ್ನು ಹಾಫ್ ಸೈಡು ನಾವು ಟರ್ನ್ ಮಾಡ್ಕೊಂಡು ಹಾಕ್ಕೋಬೇಕಾಗತ್ತೆ. ನೋಡಿ ಈ ರೀತಿ ಟರ್ನ್ ಮಾಡಿಕೊಂಡ್ರೆ ನಿಮ್ಗೆ ನೋಡಿ ಫಿನಿಶಿಂಗ್ ಯಾವ ರೀತಿ ಕಾಣಿಸುತ್ತೆ ಅಂತ. ಈಗ ನಾವು ಒಳಗಡೆಯಿಂದ ಸೂಜಿನ ಹಾಕಿ ಈಚೆಗಡೆ ತಗೊಳ್ತೀನಿ ಈ ರೀತಿ. ಈಗ ಇಲ್ಲಿ ನೀಟಾಗಿ ಫೋಲ್ಡ್ ಮಾಡಿ ನೋಡಿ, ಪೀಸಸ್ ಇದೆಯಲ್ಲ ಚಿಕ್ಕ ಚಿಕ್ಕ ಪೀಸ್ದಾಗ ಕಟ್ ಮಾಡ್ಕೊಂಡಿದ್ದೀವಲ್ಲ ಅದನ್ನು ನೀಟಾಗಿ ಹಾಕಿ ಒಳಗಡೆಗೆ ಈಗ ಅಲ್ಲಿ ಡೋರಿನ ಪ್ಲೇಸ್ ಮಾಡ್ತೀನಿ ನಾನೀಗ. ನೀಟಾಗಿ ಒಳಗಡೆ ಹಾಕಿರೋ ಪೀಸಸ್ ಏನು ಈಚೆ ಕಾಣಬಾರ್ದು, ಆ ರೀತಿಯಾಗಿ ನೀಟಾಗಿ ಬಟ್ಟೆನ ಫೋಲ್ಡಿಂಗ್ ಅನ್ನೋದು ಮಾಡ್ಕೋಬೇಕಾಗತ್ತೆ. ನಿಧಾನ ಆದರೂ ಪರವಾಗಿಲ್ಲ, ನೀವು ನೀಟಾಗಿ ಫೋಲ್ಡಿಂಗ್ ಅನ್ನೋದು ಮಾಡಿಕೊಂಡು ಸ್ಟಿಚ್ ಅನ್ನೋದು ಹಾಕ್ಕೋಬೇಕು. ಒಳಗಡೆ ಇರೋ ಕ್ಲಾತ್ ಯಾವುದು ನಮಗೆ ಈಚೆಗೆ ಕಾಣಿಸ್ಬಾರ್ದು. ಸೊ ಹಾಗಾಗಿ ನೀವು ನೀಟಾಗಿ ನಿಧಾನವಾಗಿ ಸ್ಟಿಚ್ ಅನ್ನೋದು ಕೈಯಲ್ಲೇ ಹಾಕ್ಕೋಬೇಕಲ್ಲ. ಸೊ ಪಕ್ಕ ಸ್ಟಿಚ್ ಅನ್ನೋದು ನೀವು ಹೊಲಿಗೆ ಅನ್ನೋದು ಕೈಯಿಂದ ಪೋಣಿಸೋ ಥರ ಹಾಕ್ಕೊಂಡು ಹೋಗಬೇಕು ಈ ರೀತಿ. ಸುತ್ತು ಈ ರೀತಿ ಸ್ಟಿಚ್ ಅನ್ನೋದು ಹಾಕ್ಕೋಬೇಕಾಗುತ್ತೆ ನೋಡಿ. ಈಗ ಇಲ್ಲಿದೆಯಲ್ಲ, ಇಲ್ಲಿ ಸ್ವಲ್ಪ ಅದೆಲ್ಲ ಬಿದ್ದೋಯ್ತು, ಆ ಪೀಸಸ್ ಎಲ್ಲ ಹಾಕ್ಕೊಂಡು ನಾನು ಈ ರೀತಿ ಒಳಗಡೆ ಪೀಸಸ್ ಹಾಕ್ಕೊಳ್ಳೋದ್ರಿಂದ ಈ ಥರ ಉಬ್ಬದಾಗಿರುತ್ತೆ, ಅದು ಡೋರಿ ನೋಡೋಕ್ಕೆ ತುಂಬ ಚೆನ್ನಾಗಿರುತ್ತೆ. ಸೊ ಹಾಗಾಗಿ ಆ ರೀತಿ ಒಳಗಡೆ ಎಲ್ಲ ಪೀಸಸ್ ಹಾಕಿ ಸ್ಟಿಚ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅನ್ನೋ ಉದ್ದೇಶದಿಂದ ಒಳಗಡೆ ಆ ಬಟ್ಟೆ ಪೀಸ್ನ ಹಾಕೋದು. ನಿಮಗೆ ಆ ಥರ ಹಾಕ್ದೇನೂ ಸ್ಟಿಚ್ ಮಾಡ್ಕೋಬೋದು, ತೊಂದರೆ ಇಲ್ಲ. ಸೊ ಅದು ಹಾಕಿದ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಅದು ಟ್ಯಾಸಲ್ಲು ಅಂತ ಆ ರೀತಿ ಹಾಕೋದು. ಈ ರೀತಿ ಸುತ್ತು ನೀವು ಸೂಜಿಯಿಂದ ಈ ಥರ ಪೋಣಿಸ್ಕೊಳ್ತಾ ಹೋಗಬೇಕಾಗತ್ತೆ. ಯಾರೆಲ್ಲ ನನ್ನ ವೀಡಿಯೋ ನೋಡ್ತಾಯಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾಯಿದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ನಾನು ಹಾಕೋ ಪ್ರತಿಯೊಂದು ವೀಡಿಯೋ ನೋಟಿಫಿಕೇಷನ್ನು ನಿಮಗೆ ಮುಂಚಿತವಾಗೇ ಬರುತ್ತೆ. ಯಾರೆಲ್ಲ ಟೈಲರಿಂಗ್ ಕಲಿತಾ ಇದ್ದೀರೋ ಅವರಿಗೆಲ್ಲ ಫುಲ್ ಯೂಸ್ ಆಗುವಂತಹ ಟಿಪ್ಸು ಮತ್ತು ಯಾವ ರೀತಿ ಸ್ಟಿಚ್ ಮಾಡಬೇಕು ಅಂತ ನಾನು ಈ ಒಂದು ಚಾನಲ್ ಮುಖಾಂತರ ನಿಮಗೆಲ್ಲ ತಿಳಿಸ್ಕೊಡ್ತೀನಿ. ಸೊ ಹಾಗಾಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡಿ. ಇನ್ನೊಂದು ಅಷ್ಟೇ, ನೀವು ಈ ರೀತಿ ಆಪೋಸಿಟಲ್ಲಿ ಇಟ್ಕೊಂಡು ಸೇಮ್ ಅದೇ ಯಾವ ರೀತಿ ಸ್ಟಿಚ್ ಮಾಡಿದ್ರು ಅದೇ ರೀತಿ ಪಕ್ಕ ಪೋಣಿಸೋ ಥರ ಬಾಟಮಿಂದ ನೀವು ಸ್ಟಿಚ್ ಮಾಡ್ಕೊಳ್ತಾ ಬರಬೇಕು ನೋಡಿ. ಅರ್ಧ ಡೋರಿ ಹಾಕೋಕ್ಕೆ ಮೊದಲೇ ಅರ್ಧ ಸ್ಟಿಚ್ ಮಾಡಿಕೊಂಡು ಅದನ್ನು ಟರ್ನ್ ಮಾಡಿಕೊಂಡು ಆಮೇಲೆ ಡೋರಿ ಹಾಕಬೇಕಾಗತ್ತೆ. ನಾನು ವೀಡಿಯೋದಲ್ಲಿ ಯಾವ ರೀತಿ ತೋರಿಸ್ತಾ ಇದ್ದೀನಿ ನೀವು ಗಮನ ಇಟ್ಟು ನೋಡಿದ್ರೆ ನಿಮಗೆ ಅರ್ಥ ಆಗುತ್ತೆ. ಈ ಡೋರಿ ಟ್ಯಾಸಲ್ಸ್ ತುಂಬ ಚೆನ್ನಾಗಿರುತ್ತೆ. ಈ ರೀತಿಯಾಗಿ ನೀಟಾಗಿ ಸುತ್ತು ಸ್ಟಿಚ್ ಅನ್ನೋದು ಹಾಕ್ಕೋಬೇಕಾಗತ್ತೆ. ಅರ್ಧದಿಂದ ಆ ಕಡೆಗೆ ಹಾಕ್ಕೊಳ್ತಾ ಹೋಗಿ. ಈಗ ನೋಡಿ ಈ ರೀತಿ ಫೋಲ್ಡ್ ಮಾಡ್ಕೊಳ್ಳಿ. ಫೋಲ್ಡ್ ಮಾಡಿಕೊಂಡು ನೀಟಾಗಿ ಟೈಟ್ ಮಾಡ್ಕೊಳ್ಳಿ ಸೂಜಿನ. ಒಳಗಡೆಯಿಂದ ಮೇಲಕ್ಕೆ ಸೂಜಿನ ತೆಕ್ಕೊಳ್ಳಿ. ನೋಡಿ ಸೂಜಿ ಹೋಗಲ್ಲಿ ಸೇರ್ಕೊಂಡ್ಬಿಡ್ತಾನೆ ಅಂತ. ಈ ರೀತಿ ಫೋಲ್ಡ್ ಮಾಡಿಕೊಂಡು ನೀಟಾಗಿ ಕ್ಲಾತ್ನ ನೀವು ಕೈಯಿಂದನೇ ನೀಟಾಗಿ ಫೋಲ್ಡ್ ಮಾಡ್ಕೊಳ್ಳಿ, ಇಲ್ಲ ಸೂಜಿಯಿಂದನೇ ಈ ಥರ ಫೋಲ್ಡ್ ಮಾಡ್ಕೊಳ್ಳಿ, ನೀಟಾಗಿ ಹೋಗುತ್ತೆ. ನೀವು ಜಾಸ್ತಿ ಬಟ್ಟೆ ಬಿಟ್ಟರು ನಿಮಗೆ ಟರ್ನ್ ಆಗಲ್ಲ, ಆವಾಗ ಫಿನಿಶಿಂಗ್ ನೀಟಾಗಿರಲ್ಲ. ಸೊ ನೀವು 1/2 ಇಂಚ್ ಬಿಟ್ಟರೆ ಸಾಕು ಎಕ್ಸ್ಟ್ರಾ ಕ್ಲಾತ್ನ ಸುತ್ತು.
ಈ ರೀತಿ ನೀಟಾಗಿ ಆ ಡೋರಿ ಎಲ್ಲ ಹಾಕಿರ್ತಾರೋ ಸ್ವಲ್ಪ ಟೈಟಾಗಿ ನೀಟಾಗಿ ಸುತ್ಕೊಳ್ಳಿ. ಯಾಕಂದರೆ ಆ ಡೋರಿ ಲೂಸ್ ಆದರೆ ಬಂದ್ಬಿಡೋ ಚಾನ್ಸಸ್ ಇರುತ್ತೆ. ಯಾಕಂದರೆ ಇದು ಬೀಡ್ಸ್ ಇರುತ್ತಲ್ಲ, ಆರೆ ವರ್ಕದಲ್ವಾ, ಸೊ ಇದು ಸ್ವಲ್ಪ ವೆಯ್ಟ್ ಇರುತ್ತೆ. ಡೋರಿಗೆ ನೀವು ನೀಟಾಗಿ ಸುತ್ತಿಲ್ಲ ಅಂದರೆ ನಿಮಗೆ ಡೋರಿ ಅನ್ನೋದು ಬಿಚ್ಕೊಂಬಿಡುತ್ತೆ. ಸೊ ಹಾಗಾಗಿ ನೀಟಾಗಿ ಡೋರಿ ಹತ್ರ ನೀಟಾಗಿ ಸುತ್ಕೊಳ್ಳಿ. ಈ ರೀತಿ ಸುತ್ತಕೊಂಡು ಸುತ್ತು ನೀವು ಸ್ಟಿಚ್ ಅನ್ನೋದು ಹಾಕ್ಕೊಳ್ತಾ ಬರಬೇಕಾಗತ್ತೆ. ನೋಡಿ ಫಿನಿಶಿಂಗ್ ಆದಮೇಲೆ ನಿಮಗೆ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂತ. ಲಾಸ್ಟಲ್ಲಿ ಬಂದು ನೀವು ನೀಟಾಗಿ ಗಂಟು ಅನ್ನೋದು ಹಾಕ್ಕೊಂಬಿಟ್ಟು ಎಕ್ಸ್ಟ್ರಾ ದಾರ ಇದ್ದರೆ ಎಲ್ಲ ಕಟ್ ಮಾಡ್ಕೊಳ್ಳಿ. ಇಲ್ಲಾಂದರೆ ನೀವು ಇನ್ನೊಂದು ರೌಂಡು ಸಹ ನೀವು ಹಂಗೆ ಸ್ಟಿಚ್ ಮಾಡ್ಕೊಳ್ತಾ ಬರ್ಬೋದು. ನೋಡಿ ಈ ರೀತಿ ನಾನೀಗ ಇದಕ್ಕೆ 2 ರೌಂಡ್ಸ್ ಸ್ಟಿಚ್ ಮಾಡಿದೆ. ಆ ರೀತಿ ಬೇಕಾದ್ರೆ ನೀವು ಸ್ಟಿಚ್ ಮಾಡ್ಕೋಬೋದು. ಈಗ ನಂದು ಸ್ಟಿಚ್ ಮಾಡಿದ್ದು ಮುಗೀತು. ನಿಮಗೆ ನೋಡಿ ಡೋರಿ ಯಾವ ರೀತಿ ಕಾಣಿಸುತ್ತೆ ಅಂತ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.